ವೆಲ್ಕಮ್ ಬ್ಯಾಕ್. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ರಾಜ್ಯಾದ್ಯಂತ 7 ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಿಸಲಾಗಿದೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯಾದ್ಯಂತ 7 ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಿಸಲಾಗಿದೆ. ಶೋಕಾಚರಣೆ ಹಿನ್ನೆಲೆ ಹೊಸ ವರ್ಷದ ಸಂಭ್ರಮಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಅರಮನೆಯಲ್ಲಿ ನಡೆಯಬೇಕಿದ್ದಂಥ ಕಾರ್ಯಕ್ರಮಗಳು ಕೂಡ ರದ್ದಾಗಿದೆ. ಇಂದು ಮತ್ತು ನಾಳೆಯ ಲೈಟಿಂಗ್ಸ್ ಶೋ ಕೂಡ ರದ್ದು ಮಾಡಲಾಗಿದೆ. ಎಂದಿನಂತೆ ಮುಂದುವರಿಯುವಂಥ ಫಲಪುಷ್ಪ ಪ್ರದರ್ಶನ ಡಿಸೆಂಬರ್ 31ರ ರಾತ್ರಿ ಅರಮನೆ ಆಡಳಿತ ಮಂಡಳಿ ಕಾರ್ಯಕ್ರಮವನ್ನು ನಡೆಸಲಿದೆ. ಬಾಣ ಬಿರುಸು, ಹಸಿರು ಪಟಾಕಿ, ಪೊಲೀಸ್ ಬ್ಯಾಂಡ್ ಸಂಭ್ರಮ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಆಡಳಿತ ಮಂಡಳಿ ಹೊರಡಿಸಿದೆ. ಒಟ್ಟಾರೆ 7 ದಿನಗಳ ಕಾಲ ರಾಜ್ಯದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಮನೋರಂಜನಾ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನ ಕೂಡ 7 ದಿನಗಳ ಕಾಲ ನಡೆಸೋ ಹಾಗಿಲ್ಲ. ಸರ್ಕಾರದ ಆದೇಶ ಆಗಿದೆ. ದೇಶಕ್ಕೆ 10 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಈ ಕಾರಣಕ್ಕಾಗಿ ರಾಜ್ಯಾದ್ಯಂತ 7 ದಿನಗಳ ಶೋಕಾಚರಣೆ ನಡೆಸುವಂಥದ್ದು. ಅದರ ಜೊತೆಗೆ ಹೊಸ ವರ್ಷದ ಸಂದರ್ಭದಲ್ಲಿ ಅರಮನೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಈಗ ಸದ್ಯ ಅರಮನೆಯ ಆಡಳಿತ ಮಂಡಳಿ ರದ್ದು ಮಾಡಿದೆ. ಆ ಬಗ್ಗೆ ಆಡಳಿತ ಮಂಡಳಿ ಅಧಿಕಾರಿ ಒಬ್ರು ಮಾತನಾಡಿದ್ದಾರೆ. ಪಟಾಕಿಗಳು ಅದರ ಪ್ರಯುಕ್ತ ಇವತ್ತು ಮತ್ತು ನಾಳೆ ಏನು ನಮ್ಮದು ಅರಮನೆ ಲೈಟ್ ಶೋ ಇತ್ತು 7ರಿಂದ 10 ಗಂಟೆವರೆಗೂ ಅದನ್ನು ರದ್ದುಪಡಿಸಿದ್ದೀವಿ. ಹಾಗೆ ನಮ್ಮ 31ನೇ ತಾರೀಕು ಹೊಸ ವರ್ಷನ ಬರ್ಮಾಡ್ಕೊಡ್ತಾ ಇದ್ವಿ. 12ನೇ ತಾರೀಕು 12 ಗಂಟೆಗೆ 31ನೇ ತಾರೀಕು 12 ಗಂಟೆಗೆ ನಮ್ಮ ಮೈಸೂರು ಅರಮನೆ ಮಂಡಳಿ ವತಿಯಿಂದ ಪಟಾಕಿಗಳನ್ನ ಹೊಡಿಸ್ತಾ ಇದ್ವಿ, ಬಿರುಸು ಬಾಣಗಳನ್ನ ಆಚರಣೆ ಮಾಡ್ತಾಯಿದ್ವಿ. ಮತ್ತು ನಮ್ಮ ಪೊಲೀಸ್ ಬ್ಯಾಂಡ್ ಇತ್ತು. ಆ ಪೊಲೀಸ್ ಬ್ಯಾಂಡು ಮತ್ತು ಪಟಾಕಿಗಳನ್ನ ಬಿರುಸು ಬಾಣಗಳನ್ನ ನಾವು ಏನು ಮಾಡಿಸ್ತಾ ಇದ್ವಿ ಅದನ್ನು ನೋಡಲಿಕ್ಕೆ ಆಕರ್ಷಣೀಯವಾಗಿತ್ತು. ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ನೈಟ್ ಬರ್ತಾಯಿದ್ರು. ಈ ಕಾರ್ಯಕ್ರಮ ನಾವು ನಮ್ಮ ಮಾಜಿ ಪ್ರಧಾನಿಗಳ ಶೋಕಾಚರಣೆ ಪ್ರಯುಕ್ತ ಅದನ್ನು ರದ್ದುಪಡಿಸಿದ್ದೀವಿ. ಹಾಗೆ ಉಳಿದಂಥ ಕಾರ್ಯಕ್ರಮ ನಮ್ಮದು ಏನು ಫ್ಲವರ್ ಶೋ ಇರುತ್ತೆ ಅದು ಮಾತ್ರ ಯಥಾಸ್ಥಿತಿಯಲ್ಲಿ 31ನೇ ತಾರೀಕುವರೆಗೂ ಇರುತ್ತೆ. ನಾವು ಏನಾದರೂ ಪುಷ್ಪ ಚೆನ್ನಾಗಿದ್ದರೆ 1ನೇ ತಾರೀಕುವರೆಗೂ ಸಹ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಮತ್ತು ಲೈಟ್ ಶೋ ಮಾತ್ರ ಇವತ್ತು ಮತ್ತು ನಾಳೆ ಇರೋದಿಲ್ಲ. ಇನ್ನು ಯಥಾಸ್ಥಿತಿಯಲ್ಲಿ 31ವರೆಗೂ 7ರಿಂದ 10 ಗಂಟೆವರೆಗೂ ಲೈಟ್ ಶೋ ಇರುತ್ತೆ. ಹೌದು, ನಾವು ಈ ಏನು ಲೈಟ್ ಶೋ ನಾವು ಸಂಭ್ರಮಾಚರಣೆ ಮಾಡ್ತಾಯಿದ್ವಿ ಅದನ್ನು ನಾವು ಈ ಶೋಕಾಚರಣೆ ಪ್ರಯುಕ್ತ ಅವರಿಗೆ ಒಂದು ಇದನ್ನು ಶೋಕಾಚರಣೆಯನ್ನು ಗೌರವ ಸೂಚಿಸೋದಕ್ಕೋಸ್ಕರ ನಮ್ಮ ಮಂಡಳಿಯಿಂದ ಎಲ್ಲರ ಪರವಾಗಿ ಹಾಗೂ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಉಪದೇಶಕರ ಪರವಾಗಿ ಎಲ್ಲರೂ ಸಹ ಈ ಒಂದು ಶೋಕಾಚರಣೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಏನು ಲೈಟ್ ಶೋ ಇದೆ ಅದನ್ನು ನಾವು ರದ್ದುಪಡಿಸಿದ್ದೀವಿ. ಮತ್ತು ಒಟ್ಟಿನಲ್ಲಿ ಮೈಸೂರು ಅರಮನೆಯಲ್ಲಿ ನಡೆಯಬೇಕಾಗಿದ್ದಂಥ ಹೊಸ ವರ್ಷ ಸಂಭ್ರಮಾಚರಣೆಯ ಕಾರ್ಯಕ್ರಮಗಳು ರದ್ದಾಗಿರುವಂಥದ್ದು ಸದ್ಯ ಅಲ್ಲಿನ ಆಡಳಿತ ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೇನೆ. ನನ್ನ ಸಹೋದ್ಯೋಗಿ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಒಂದು ಕಡೆ ಮೈಸೂರು ಅರಮನೆ ಅಂತಂದ್ರೆ ಹೊಸ ವರ್ಷದ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಸಿಗರಿಗೆ ಒಂದು ರೀತಿ ಪ್ರವಾಸಿ ತಾಣ ಆಗತ್ತೆ. ಅಂದ್ರೆ ಬಹಳಷ್ಟು ಜನ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಅಲ್ಲಿಗೆ ಬರ್ತಾರೆ. ಅಲ್ಲಿನ ಕಾರ್ಯಕ್ರಮಗಳನ್ನು ನೋಡಿ ಹೊಸ ವರ್ಷದ ಒಂದು ಆಚರಣೆಯಲ್ಲಿ ಭಾಗಿಯಾಗ್ತಿದ್ರು. ಬಟ್ ಈ ಬಾರಿ ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣ ಸರ್ಕಾರದ ಆದೇಶ ಕೂಡ ಇದೆ, ಶೋಕಾಚರಣೆ ಇರುತ್ತೆ ಅಂತೇಳಿ. ಹೀಗಾಗಿ ಆಡಳಿತ ಮಂಡಳಿ ಕೂಡ ಸರ್ಕಾರದ ಶೋಕಾಚರಣೆಗೆ ಗೌರವ ಸೂಚಿಸುವ ಸಲುವಾಗಿ ಕಾರ್ಯಕ್ರಮಗಳನ್ನು ರದ್ದುಪಡಿಸಿದೆ. ಯಾವೆಲ್ಲ ಕಾರ್ಯಕ್ರಮ ರದ್ದಾಗಿದೆ, ಜನರಿಗೆ ಅಲ್ಲಿಗೆ ಬರೋದಕ್ಕೆ ಅವಕಾಶ ಇದೆಯಾ, ಏನೆಲ್ಲ ಮಾಹಿತಿ ಕೊಡ್ತೀರಿ ಪುಟ್ಟಸ್ವಾಮಿ? ಭಾಸ್ಕರ್, ಏನು ನಿನ್ನೆ
ವಿಧಿವಶರಾದಂತಹ ಮನಮೋಹನ್ ಸಿಂಗ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ 7 ದಿನಗಳ ಶೋಕಾಚರಣೆಯನ್ನ ಆಗ ಆಲ್ರೆಡಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸುಮಾರು 10 ದಿನಗಳ ಕಾಲ ಫಲಪುಷ್ಪ ದರ್ಶನ ಮತ್ತು ಮೈಸೂರಿನ ಅರಮನೆಯ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅನ್ನ ಮಾಡಲಾಗಿತ್ತು. ವೀಕ್ಷಕರಿಗೆ ಅದನ್ನ ವೀಕ್ಷಣೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಸೊ ಇವತ್ತು ಮತ್ತೆ ನಾಳೆ ಲೈಟಿಂಗ್ಸ್ ಮತ್ತೆ ಫಲಪುಷ್ಪ ದರ್ಶನ ಎರಡೂ ಕೂಡ ರದ್ದಾಗಿರ್ತಕ್ಕಂಥದ್ದು. ಸೊ ಅದರ ಜೊತೆಯಲ್ಲಿ ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಅರಮನೆ ಒಳಗಡೆ ರದ್ದಾಗಿರ್ತಕ್ಕಂಥದ್ದು. 31ನೇ ತಾರೀಕು ಏನು ಹೊಸ ವರ್ಷವನ್ನ ಆಗಮನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸುಮಾರು 12 ಗಂಟೆ ರಾತ್ರಿ 31ನೇ ತಾರೀಕು 12 ಗಂಟೆ ರಾತ್ರಿಗೆ ಸಾಕಷ್ಟು ಪೊಲೀಸ್ ಬ್ಯಾಂಡ್ ನ ಜೊತೆಯಲ್ಲಿ ಹಸಿರು ಪಟಾಕಿ ಮತ್ತೆ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅದ್ದೂರಿಯಾಗಿ ಬರಮಾಡಿಕೊಳ್ಳುವಂತಹ ಸಹಸ್ರಾರು ಜನರ ಜೊತೆಯಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಆಯೋಜನೆ ಮಾಡಲಾಗ್ತಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮೈಸೂರಿನಲ್ಲಿ ಬ್ರೇಕ್ ಅನ್ನ ನೀಡಿರ್ತಕ್ಕಂಥದ್ದು. ಏನು ಶೋಕಾಚರಣೆ ಹಿನ್ನೆಲೆಯಲ್ಲಿ 2 ದಿನಗಳ ಜೊತೆಯಲ್ಲಿ 31ನೇ ತಾರೀಕು ಅದ್ದೂರಿಯಾಗಿ ಹೊಸ ವರ್ಷವನ್ನ ಆಗಮನ ಮಾಡ್ಕೊಳ್ತಿದ್ದಂತಹ ಸಾರ್ವಜನಿಕರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ಉಂಟಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಹೊಸ ವರ್ಷವನ್ನ ಆ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಕೆಲವೊಂದು ವಿಜೃಂಭಣೆಯ ಕಾರ್ಯಕ್ರಮಗಳ ಜೊತೆಯಲ್ಲಿ ಬರಮಾಡ್ಕೊಳ್ತಾ ಇದ್ರು. ಆ ಒಂದು ಎಲ್ಲಾ ಕಾರ್ಯಕ್ರಮಗಳಿಗೆ ಇವತ್ತು ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು ಭಾಸ್ಕರ್. ಓಕೆ, ಥ್ಯಾಂಕ್ ಯು ಪುಟ್ಟರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕೆ ಅರಮನೆ ಮೈದಾನದಲ್ಲಿ ನಡಿಬೇಕಿದ್ದಂಥ ಹೊಸ ವರ್ಷದ ಕಾರ್ಯಕ್ರಮಗಳೆಲ್ಲವೂ ಕೂಡ ರದ್ದಾಗಿದೆ. ಅಂದರೆ ಫಲಪುಷ್ಪ ಪ್ರದರ್ಶನ ಏನಿತ್ತು ಅದೊಂದು ಕಂಟಿನ್ಯೂ ಮಾಡ್ತೇವೆ, ಅದೊಂದು ಮಾತ್ರ ಇರುತ್ತೆ. ಅದು ಕೂಡ ಕೊನೆಯ ದಿನ 31ನೇ ತಾರೀಕು ಹೂಗಳು ಚೆನ್ನಾಗಿತ್ತು ಅಂದರೆ 1ನೇ ತಾರೀಕುವರೆಗೂ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದ್ರೆ 31ನೇ ತಾರೀಕು ಅದು ಕೂಡ ರದ್ದಾಗುತ್ತೆ. ಸೊ ಈಗ ಸದ್ಯ ಪಟಾಕಿ ಸಿಡಿಸೋದು ಸಂಭ್ರಮಾಚರಣೆ ಎಲ್ಲ ಇಲ್ಲ, ಅದೆಲ್ಲವದನ್ನು ಕೂಡ ನಿಲ್ಲಿಸಿದ್ದೀವಿ. ಲೈಟಿಂಗ್ ಕೂಡ ನಾಳೆ ಮತ್ತು ನಾಡಿದ 2 ದಿನ ಇರೋದಿಲ್ಲ. ಅದಾದ ನಂತರ 30, 31, 1 ಈ ದಿನಗಳಲ್ಲಿ ಲೈಟಿಂಗ್ ಶೋ, ಲೇಸರ್ ಶೋ ಏನಿದೆ ಅದನ್ನು ನಾವು ಮುಂದುವರಿಸ್ತೇವೆ. ಆದರೆ 2 ದಿನಗಳ ಆ ಲೈಟಿಂಗ್ ಶೋ ಕೂಡ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ, ಗೌರವ ಸೂಚನೆ ಒಂದು ಕಾರಣಕ್ಕಾಗಿ ಅಂತ ಹೇಳಿ ತಿಳಿಸಿರುವಂಥದ್ದು. ಸೊ ಒಟ್ಟಾರೆಯಾಗಿ ಇವತ್ತು ಏನು ಹೊಸ ವರ್ಷವನ್ನು ನಾವು ಬರಮಾಡಿಕೊಳ್ಳುವಂಥ ಹೊಸ್ತಿಲಲ್ಲಿ ನಮ್ಮ ದೇಶ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂಥ ಮಾಜಿ ಪ್ರಧಾನಿಯವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇನ್ನು ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಲಾಗ್ತಿದೆಯಂತೆ. ನಾಳೆ AICC ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಿದ್ದಾರೆ. ಕೈ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಡುವ ನೆಲೆಗಟ್ಟಿನಲ್ಲಿ ಬೆಳಗ್ಗೆ 9:30 ಬಳಿಕ AICC ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. ಸದ್ಯ ಈಗ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಗಣ್ಯರು ಬಂದು ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಅವರ ನಿವಾಸದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಗದ ಕಾರಣ ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಸದ್ಯ AICC ಕಚೇರಿಯಲ್ಲಿ ನಾಳೆ ಬೆಳಿಗ್ಗೆ 9:30ರಿಂದ ಅಂತಿಮ ದರ್ಶನ, ನಾಳೆ ಬೆಳಿಗ್ಗೆ 8:30ರಿಂದ 9:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದಾರೆ AICC ಕಚೇರಿಯಲ್ಲಿ. ಅಂದರೆ 8:30ಕ್ಕೆ ಸ್ಟಾರ್ಟ್, ಮತ್ತೆ 9:30ಕ್ಕೆ ಅಂತಿಮ ದರ್ಶನ ವ್ಯವಸ್ಥೆಯನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಸೊ ಕೈ ಕಾರ್ಯಕರ್ತರು ಮತ್ತೆ ಸಾಕಷ್ಟು ಅವರ ಜೊತೆ ಒಡನಾಟ ಹೊಂದಿ ಅವರ ಜೊತೆ ರಾಜಕೀಯವಾಗಿ ಏನು ದಿನಗಳನ್ನು ಕಳೆದಂಥ ಬಹುತೇಕರು ಇವತ್ತು ಅವ್ರ ನಿವಾಸದಲ್ಲಿ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕೆ ಆಗದೆ ಇರ್ಬೋದು. ಯಾಕೆಂತಂದ್ರೆ ಫುಲ್ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಗಣ್ಯರು ಬರ್ತಾ ಇರ್ತಾರೆ, ಅವರ ಕುಟುಂಬಸ್ಥರು ಕೂಡ ಇರ್ತಾರೆ. ಹೀಗಾಗಿ ಅವರ ಕುಟುಂಬಕ್ಕೆ ಮತ್ತು ಗಣ್ಯರಿಗೆ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದ್ರಿಂದ ನಾಳೆ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅವಕಾಶ ಆಗಲಿ ಅಂತೇಳಿ, ಇನ್ನು ಕೈ ಕಾರ್ಯಕರ್ತರಿಗೂ ಕೂಡ ಅವಕಾಶ ಆಗಲಿ ಅಂಥೇಳಿ ನಾಳೆ AICC ಕಚೇರಿಯಲ್ಲಿ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೆಳಗ್ಗೆ 8:30ರಿಂದ 9:30ರವರೆಗೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಬೆಳಗ್ಗೆ 9:30ರವರೆಗೂ ಕೂಡ AICC ಕಚೇರಿಯಲ್ಲಿ ಅಂತಿಮ ದರ್ಶನ ಇರುತ್ತೆ. ಅಲ್ಲಿಂದ ಕೊನೆಯದಾಗಿ ಅವರ ಒಂದು ಅಂತಿಮ ಯಾತ್ರೆ ಹೊರಡುತ್ತೆ.
ಅವರ ಒಂದು ಏನು ಕೊನೆಯ ವಿಧಿವಿಧಾನಗಳು ಏನಿರುತ್ತೆ, ಅವರ ಪಾರ್ಥಿವ ಶರೀರವನ್ನ ಇನ್ನೇನು ಏನು ಈ ಒಂದು ಪಂಚಲೋಹಗಳಲ್ಲೂ ಕೂಡ ಲೀನವಾಗಿಸುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಒಟ್ಟಾರೆ ಸದ್ಯಕ್ಕೆ ನಾಳೆ 9:30 ನಂತರ ಅವರ ಅಂತಿಮ ಯಾತ್ರೆ ಹೊರಡುತ್ತೆ. ಎಸಿಸಿ ಕಚೇರಿಯಲ್ಲಿ ನಾಳೆ 9:30 ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ನಾಳೆ ಆ ನಂತರ ಸಾರ್ವಜನಿಕರ ವೀಕ್ಷಣೆಯ ನಂತರ ಅವರ ಪಾರ್ಥಿವ ಶರೀರವನ್ನ ಅಂತಿಮ ಯಾತ್ರೆಯಲ್ಲಿ ಕೊಂಡೊಯ್ಯಲಾಗತ್ತೆ. ಕೊನೆ ಅವರ ಏನು ಪಾರ್ಥಿವ ಶರೀರದ ವಿಧಿವಿಧಾನಗಳ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಅನಂತರ ಅವರು ಪಂಚಭೂತಗಳಲ್ಲಿ ಲೀನರಾಗಲಿದ್ದಾರೆ. ಸದ್ಯ ಅವರ ನಿವಾಸದಲ್ಲಿ ಇವತ್ತು ಗಣ್ಯಾತಿ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಹೋಗಿದ್ದಾರೆ, ಗೃಹ ಸಚಿವರು ಹೋಗಿದ್ದಾರೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹೋಗಿದ್ದಾರೆ, ಇತ್ತ ಎಐಸಿಸಿಯ ಏನು ರಾಷ್ಟ್ರೀಯ ಅಧ್ಯಕ್ಷರು ಹೋಗಿದ್ದಾರೆ, ಎಐಸಿಸಿ ಅಧ್ಯಕ್ಷರು ಹೋಗಿದ್ದಾರೆ. ಅದರ ಜೊತೆಗೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಸೇರಿದಂತೆ ಪ್ರಧಾನ ಕಾರ್ಯದರ್ಶಿಗಳು, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ದೇಶವನ್ನ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದು ಮೇಲೆತ್ತಿ ಈ ದೇಶವನ್ನ ಆರ್ಥಿಕ ಅಭದ್ರತೆಯಿಂದ ಕಾಪಾಡಿದಂಥ ಮಹತ್ವದ ಹೆಜ್ಜೆಯಲ್ಲಿ ಯಾವತ್ತೂ